ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕುರುಡರಿಗೂ ಕುಂಟರಿಗೂ ಸೌಖ್ಯ ಕೊಟ್ಟ ಅದ್ಭುತರು, ಕುರುಡರಿಗೂ ಕುಂಟರಿಗೂ ಸೌಖ್ಯ ಕೊಟ್ಟ ಅದ್ಭುತರು, ಕುಷ್ಠರೋಗಿಗಳ ಮುಟ್ಟಿ ಸೌಖ್ಯ ಕೊಟ್ಟ ಯೇಸುವೇ ಅದ್ಭುತರು, ಕುಷ್ಠರೋಗಿಗಳ ಮುಟ್ಟಿ ಸೌಖ್ಯ ಕೊಟ್ಟ ಯೇಸುವೇ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವರಿಗೆ, ಅದ್ಭುತರು 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 ಯೇಸುವೇ ಅದ್ಭುತರು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಮತ್ತಾಯನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ ವಚನ 1-3. ಕಾರಣ ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದ ಕಾರಣ ಅನೇಕರು ರೋಗ ಬಾಧೆಗಳಿಂದ ನರಳುತ್ತಾ ಸೌಖ್ಯಕ್ಕಾಗಿ ಫೋನ್ ಮಾಡ್ತಾ ಇರುವ ಈ ಸಮಯದಲ್ಲಿ ಸಂಬಂಧಪಟ್ಟ ರೋಗ ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನನಗೆ ಒಂದು ಪ್ರೇರೇಪಣೆಯನ್ನು ಪವಿತ್ರಾತ್ಮರು ನೀಡಿದರು. ಮೊದಲನೇದಾಗಿ ಕುಷ್ಠರೋಗ ಅಥವಾ ಸ್ಕಿನ್ ಅಲರ್ಜಿ ಅನ್ನುವ ರೀತಿಯಲ್ಲಿ ಆ ಸ್ಕಿನ್ ಅಲರ್ಜಿಯಿಂದ ಶರೀರವಿಡೀ ಅವರಿಗೆ ಕೆರೆತ, ನೋವು, ನಿದ್ರೆ ಬಾರದೇ ಇರುವಂಥ ಪರಿಸ್ಥಿತಿ, ಯಾವುದು ಊಟ ಮಾಡಬೇಕು ಮಾಡಬಾರ್ದು ಎಲ್ಲ ನನಗೆ ಅಲರ್ಜಿ ಆಗ್ತಾ ಇದೆ ಅಂತ ಆ ಒಂದು ಬಾಧೆಯಿಂದ ನರಳುತ್ತಿರುವವರ ಫೋನ್ ಕಾಲ್ಗಳು ಬಂದ ಕಾರಣ ನನಗೆ ಸರಿ ಅವರಿಗಾಗಿ ಒಂದು ವಿಡಿಯೋ ಮಾಡೋಣ. ಆ ಒಂದು ಬಾಧೆಯಿಂದ ನರಳುತ್ತಿರುವ ಎಲ್ಲ ರೋಗಿಗಳ ಮೇಲೆ ದೇವರ ಕರುಣೆ ಇಳಿದು ಬರಲಿ ಎಂದು ಒಂದು ಪವಿತ್ರಾತ್ಮರ ಪ್ರೇರೇಪಣೆಯ ನಿಮಿತ್ತ ಇದನ್ನು ನಾನು ನಿಮ್ಮಲ್ಲಿಗೆ ಕಳಿಸಿಕೊಡ್ತಾ ಇದ್ದೇನೆ. ಕುಷ್ಠರೋಗಿಯ ಮೇಲೆ ಕೃಪೆ, ದೇವರ ಕೃಪೆ. ಆಗ ಒಬ್ಬ ಕುಷ್ಠರೋಗಿ ಯೇಸುವಿನ ಮುಂದೆ ಬಂದು ತಲೆಬಾಗಿ, ಸ್ವಾಮಿ, ತಾವು ಮನಸ್ಸು ಮಾಡಿದರೆ ನನ್ನನ್ನು ಗುಣ ಮಾಡಬಲ್ಲಿರಿ ಎಂದು ಬೇಡಿದನು. ಯೇಸು ಕೈಚಾಚಿ ಅವನನ್ನು ಮುಟ್ಟಿ, ಖಂಡಿತವಾಗಿಯೂ ನನಗೆ ಮನಸ್ಸಿದೆ, ಗುಣ ಹೊಂದು. ಇದು ಬಹಳ ಮುಖ್ಯವಾದ ಪದ. ಯೇಸುವಿನ ಮನಸ್ಸು. ಯೇಸು ತನ್ನ ಮಕ್ಕಳ ಕುರಿತಿರುವ ಮನಸ್ಸೇನು? ನನಗೆ ಮನಸ್ಸಿದೆ, ನೀನು ಗುಣವಾಗು, ನೀನು ಶುದ್ಧನಾಗು, ನೀನು ಆರೋಗ್ಯದಿಂದಲೂ ಸುಕ್ಷೇಮಕರವಾದ ಸೌಖ್ಯದಿಂದಲೂ ಜೀವಿಸಬೇಕೆಂಬುದೇ ದೇವರ ಚಿತ್ತವಾಗಿದೆ. ಕಾರಣ ನಮ್ಮೆಲ್ಲ ರೋಗ ರುಜಿನಗಳನ್ನು ಆತನು ತನ್ನ ಶರೀರದ ಮೇಲೆ ಹೊತ್ತುಕೊಂಡು ನಮಗಾಗಿ ಶಿಲುಬೆಯ ಮರವನ್ನೇರಿದರು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಯೇಸುವಿನ ಗಾಯಗಳಿಂದ ನಮಗೆ ಗುಣವಾಯಿತು. ಆ ವಾಕ್ಯವನ್ನು ನಾವು ಸಂಪೂರ್ಣವಾಗಿ ವಿಶ್ವಾಸಿಸೋಣ. ಕಲ್ವಾರಿ ಶಿಲುಬೆ ಮೇಲೆ ಯೇಸುವಿನ ಶರೀರ ಜಜ್ಜಲ್ಪಟ್ಟಿದ್ದು ನನ್ನ ಸೌಖ್ಯಕ್ಕಾಗಿ, ನನ್ನ ಬಿಡುಗಡೆಗಾಗಿ. ನನ್ನ ಪಾಪದ ಪೂರ್ಣ ಶಿಕ್ಷೆ ಪ್ರಭು ಯೇಸು ಅನುಭವಿಸಿದ ಕಾರಣ ಆ ಶಿಕ್ಷೆಯಿಂದ ನಾನು ಬಿಡುಗಡೆಯನ್ನು ಹೊಂದಿಕೊಂಡಿದ್ದೇನೆ. ಪಾಪಕ್ಕೆ, ರೋಗಕ್ಕೆ ನನ್ನ ಶರೀರದ ಮೇಲೆ ಅಧಿಕಾರ ಇಲ್ಲ ಎಂದು ನೀವು ಅರಿಕೆ ಮಾಡಬೇಕು. ಸತ್ಯವನ್ನು ನೀವು ತಿಳಿದುಕೊಳ್ಳಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು. ಯೋಹಾನ 8:32. ಏನದು ಸತ್ಯ? ನಾನು ರೋಗಿಯಾಗಿ ಜೀವಿಸಬೇಕೆಂಬುದು ದೇವರ ಚಿತ್ತವಲ್ಲ. ನನಗೆ ಮನಸ್ಸುಂಟು, ನೀನು ಶುದ್ಧನಾಗು, ನೀನು ಸೌಖ್ಯದಿಂದ ಜೀವಿಸು, ಸುಕ್ಷೇಮಕರವಾಗಿ ಜೀವಿಸು ಎಂಬುದಾಗಿ. ಈ ಕುಷ್ಠರೋಗಿ ಅಥವಾ ಸ್ಕಿನ್ ಅಲರ್ಜಿ, ಆತನ ದುರವಸ್ಥೆ, ಪಾಳೆಯದಿಂದ ಆಚೆ ಇರಬೇಕು, ಅವನು ಜೋರಾಗಿ ಕೂಗಿ ಕರೆಯಬೇಕು, ದೂರ ಹೋಗಿ ದೂರ ಹೋಗಿ, ಕುಷ್ಠರೋಗಿ ಬರ್ತಾ ಇದ್ದೇನೆ. ಅದು ಸಾಂಕ್ರಾಮಿಕ ರೋಗವಾಗಿದ್ದ ಕಾರಣ. ಆದರೆ ಆತನು ಕೂಗಿ ಕರೆದಾಗ ಪ್ರಭು ಯೇಸು, ಇಲ್ಲಿ ನಾವು ನೋಡ್ತೇವೆ, ಯೇಸು ಕೈಚಾಚಿ ಅವನನ್ನು ಮುಟ್ಟಿದರು ಎಂಬುದಾಗಿ. ಇವತ್ತು ಪ್ರಭು ಯೇಸುವಿನ ಗಾಯಗೊಂಡ ಹಸ್ತ ಆ ಎಲ್ಲ ಸ್ಕಿನ್ ಅಲರ್ಜಿ ರೋಗ ಬಾಧೆಯಿಂದ ನರಳುತ್ತಿರುವ ರೋಗಿಗಳನ್ನು ಸ್ಪರ್ಶಿಸಲಿ. ಯೇಸುವೇ ನನ್ನನ್ನು ಮುಟ್ಟಿ, ಯೇಸುವೇ ನನ್ನನ್ನು ಸ್ಪರ್ಶಿಸಿ ಎಂದು ಯೇಸುವಿನಲ್ಲಿ ಅಂಗಲಾಚಿ ಬೇಡೋಣ. ಯೇಸು ಕರುಣೆಯುಳ್ಳ ದೇವರು, ದಯೆಯುಳ್ಳ ದೇವರು. ಆ ಕುರುಡು ಭಿಕ್ಷುಗಾರ ತಿಮಾಯನ ಮಗ ಬಾರ್ತಿಮಾಯ, ದಾವೀದನ ಕುಲಪುತ್ರರೇ, ನಜರೇತಿನ ಯೇಸುವೇ ನನ್ನ ಮೇಲೆ ದಯೆ ತೋರಿ, ಕರುಣೆ ತೋರಿ ಎಂದು ಕೂಗಿದ ರೀತಿಯಲ್ಲಿ ಯೇಸುವೇ ನಮ್ಮನ್ನು ಒಂದು ಸಾರಿ ಮುಟ್ಟಿ, ಯೇಸುವೇ ನಮ್ಮನ್ನು ಸ್ಪರ್ಶಿಸಿ ನಾವು ಗುಣ ಹೊಂದುವೆವು ಎಂಬುದಾಗಿ. ಯೇಸು ಕೈಚಾಚಿ, ಕುಷ್ಠರೋಗಿಯನ್ನು ಯಾರು ಮುಟ್ಟುತ್ತಾ ಇರಲಿಲ್ಲ, ಆದರೆ ಯೇಸು ಕೈಚಾಚಿ ಆತನನ್ನು ಮುಟ್ಟಿದರು. ಅಂದರೆ ಯೇಸುವಿನ ಮನಸ್ಸು ಕರುಣೆ, ಅನುಕಂಪ, ಪ್ರೀತಿ, ದಯೆಯಿಂದ ತುಂಬಿದ್ದಾಗಿತ್ತು. ನೀನು ಶುದ್ಧನಾಗು ಎಂದರು. ತಕ್ಷಣವೇ ಅವನ ಕುಷ್ಠವು ಮಾಯವಾಯಿತು. ತಕ್ಷಣವೇ
ಅವನ ಆ ಶರೀರದ ಚರ್ಮಕ್ಕೆ ಸಂಬಂಧಪಟ್ಟ ರೋಗ ಸಂಪೂರ್ಣವಾಗಿ ಗುಣವಾಯಿತು. ಈ ವಾಕ್ಯದ ವಿಶ್ವಾಸದ ಆಧಾರದ ಮೇಲೆ ಇಂದು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ನೆರೆಹೊರೆಯವರಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಯಾರೆಲ್ಲ ಈ ರೋಗ ಬಾಧೆಯಿಂದ ನರಳುತ್ತಿದ್ದಾರೋ ಅವರಿಗೆ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ನಂಬಿಕೆಯಿಂದ ಶೇರ್ ಮಾಡಿ. ಅದ್ಭುತವನ್ನು ನಾವು ನೋಡುವೆವು. ಕಾರಣ ಕೀರ್ತನೆ 107:20 ನಾವು ನೋಡ್ತೇವೆ, ನನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಬಿಡುಗಡೆ ಮಾಡಿದೆನು, ನನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಸೌಖ್ಯಪಡಿಸಿದನು ಎಂಬುದಾಗಿ. ಇವತ್ತು ಎಷ್ಟೋ ಮೆಡಿಸಿನ್ಸ್ ತೆಗೆದುಕೊಂಡು ಅವರ ಆ ಸ್ಕಿನ್ ಅಲರ್ಜಿ ಗುಣವಾಗದೆ ನರಳುತ್ತಾ ಇರಬಹುದು. ಆದರೆ ಯೇಸುವಿನ ವಾಕ್ಯ ಅವರನ್ನು ಶುದ್ಧೀಕರಿಸುತ್ತದೆ, ಸತ್ಯ ಅವರನ್ನು ಬಿಡುಗಡೆ ಮಾಡುತ್ತದೆ. ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ ವಚನ 13, ಹೋತ ಹೋರಿಗಳ ರಕ್ತವನ್ನು, ಯಜ್ಞ ಪಶುಗಳ ಬೂದಿಯನ್ನು ಮಲಿನರಾದವರ ಮೇಲೆ ಚಿಮುಕಿಸುವುದರ ಮೂಲಕ ಶಾರೀರಿಕ ಮೈಲಿಗೆಯನ್ನು ಹೋಗಲಾಡಿಸಿ ಅವರನ್ನು ಪರಿಶುದ್ಧಗೊಳಿಸಬಹುದಾದರೆ. ಅಂದರೇನು? ಹೋತ ಮತ್ತು ಕುರಿಮರಿಗಳನ್ನು ಬಲಿಕೊಟ್ಟು ಅದರ ರಕ್ತವನ್ನು ತೆಗೆದುಕೊಂಡು ಪಾಪ ಮಾಡಿದವರ ಶರೀರದ ಮೇಲೆ ಚಿಮುಕಿಸುವಾಗ ಅವರ ಶರೀರದ ಮೈಲಿಗೆಯನ್ನು ಅದು ತೊಳೆಯುತ್ತಿತ್ತು. ಅವರ ಮನಸ್ಸಾಕ್ಷಿ ಶುದ್ಧ ಆಗ್ತಾ ಇರಲಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಆ ಪಾಪ ಅವರನ್ನು ಪಾಪದ ಕಳಂಕವನ್ನು ತಾತ್ಕಾಲಿಕವಾಗಿ ತೆಗೆದು ಹಾಕುತ್ತಿತ್ತು. ಆದರೆ ಪಾಪ ಮಾಡಬೇಕೆಂಬ ಇಚ್ಛೆ, ಪಾಪದ ಸ್ವಭಾವ ಅವರೊಳಗಡೆ ಇತ್ತು. ಓಕೆ, ಅದಕ್ಕೆ ಶರೀರದ ಮೈಲಿಗೆಯನ್ನು ಅದು ತೊಳೆಯಬಲ್ಲದಾದರೆ, ಅದಕ್ಕೆ ಅಷ್ಟು ಶಕ್ತಿ, ಓತ ಕುರಿಮರಿಯ ರಕ್ತಕ್ಕೆ ಅಷ್ಟು ಶಕ್ತಿ ಇರುವುದಾದರೆ, ಯೇಸುವಿನ ರಕ್ತ ಮತ್ತಷ್ಟು ಹೆಚ್ಚಾಗಿ ನಮ್ಮನ್ನು ಪರಿಶುದ್ಧಗೊಳಿಸುತ್ತದಲ್ಲವೇ? ಆಮೆನ್. ಯೇಸುವಿನ ರಕ್ತ ನನ್ನ ಶರೀರ, ಮನಸ್ಸು, ಆತ್ಮವನ್ನು ಪರಿಶುದ್ಧಗೊಳಿಸುತ್ತದೆ. ಆಮೇನ್ ಎಂದು ಟೈಪ್ ಮಾಡುವ. ವಿಶ್ವಾಸಿಸೋಣ. ನಂಬುವವನಿಗೆ ಎಲ್ಲವೂ ಸಾಧ್ಯ. ನಂಬಿ ಅರಿಕೆ ಮಾಡುವವನು ಜೀವೋದ್ಧಾರವನ್ನು, ರಕ್ಷಣೆಯನ್ನು, ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾನೆ. ಯೇಸುವಿನ ರಕ್ತ ಮತ್ತಷ್ಟು ಹೆಚ್ಚಾಗಿ ನಮ್ಮನ್ನು ಪರಿಶುದ್ಧಗೊಳಿಸುತ್ತದೆ. ಇವತ್ತು ಆ ಸ್ಕಿನ್ ಅಲರ್ಜಿಯಿಂದ ತತ್ತರಿಸಿ ಹೋಗಿರುವ ಶರೀರವನ್ನು ಶುದ್ಧಗೊಳಿಸುವುದು ಯೇಸುವಿನ ಪರಿಶುದ್ಧವಾದ ರಕ್ತವಾಗಿದೆ. ನಾವು ಜೀವ ಸ್ವರೂಪನಾದ ದೇವರನ್ನು ಆರಾಧಿಸುವಂತೆ ಜಡ ಕರ್ಮಗಳಿಂದ, ಸಕಲ ವಿಧವಾದ ಅನೀತಿಗಳಿಂದ, ಅಶುದ್ಧತೆಗಳಿಂದ, ಪಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮ ದೇಹಾತ್ಮ ಮನಸ್ಸನ್ನು, ನಮ್ಮ ಅಂತರಂಗವನ್ನು ಪರಿಶುದ್ಧಗೊಳಿಸುತ್ತದೆ. ಸ್ವಸ್ಥ ಮನಸ್ಸು ಇಡೀ ದೇಹಕ್ಕೆ ಆರೋಗ್ಯ. ಹೋತ ಕುರಿಮರಿಗಳ ರಕ್ತ ಶರೀರದ ಮಲಿನತೆ ಹೋಗಲಾಡಿಸುತ್ತಿತ್ತು. ಅದಕ್ಕಿಂತ ಹೆಚ್ಚಾಗಿ ಯೇಸುವಿನ ಪರಿಶುದ್ಧವಾದ ರಕ್ತ ನಮ್ಮ ಶರೀರ ಮಾತ್ರವಲ್ಲ, ನಮ್ಮ ಮನಸ್ಸನ್ನು, ಒಳ ಮನುಷ್ಯನನ್ನು, ಪಾಪದ ಸ್ವಭಾವವನ್ನು, ಅಂತರಂಗವನ್ನು ಶುದ್ಧೀಕರಿಸಿ ನೂತನ ಸೃಷ್ಟಿಯನ್ನಾಗಿ ಮಾರ್ಪಡಿಸುತ್ತದೆ. ಈ ವಾಕ್ಯವನ್ನು ಓದುವಾಗ ಪವಿತ್ರ ಗ್ರಂಥದಲ್ಲಿ ಈ ರೋಗಕ್ಕೆ ಸಂಬಂಧಪಟ್ಟ ಇನ್ಸಿಡೆಂಟ್ ಅಂತ ಹುಡುಕುವಾಗ ನಮ್ಮೆಲ್ಲರಿಗೂ ಚಿರಪರಿಚಿತವಾದ ಮತ್ತೊಂದು ಘಟನೆ, ಕುಷ್ಠರೋಗಿಯಾದ ನಾಮಾನ, ಸಿರಿಯಾದ ಅರಸನ ಸೇನಾಪತಿಯಾದ ನಾಮಾನ, ಘನಧನವಂತನಾಗಿದ್ದ, ಒಳ್ಳೆ ಶಕ್ತಿ, ಶರೀರದಲ್ಲಿ ಬಲ, ಶಕ್ತಿ, ಪರಾಕ್ರಮ, ಸೇನಾಪತಿ, ಮಿಲಿಟ್ರಿ ಕಮ್ಯಾಂಡೋ ಅನ್ನೋ ರೀತಿಯಲ್ಲಿ ಇದ್ದ. ಆದರೆ ಅವನ ಒಂದು ಬಲ, ಶಕ್ತಿ, ಹಣಕಾಸು ಅವನನ್ನು ಕಾಪಾಡಲು ಸಾಧ್ಯವಾಗಲಿಲ್ಲ. ಅವನ ಶರೀರದಲ್ಲಿ ಕುಷ್ಠರೋಗದಿಂದ ನರಳುತ್ತಿದ್ದ, ಸ್ಕಿನ್ ಅಲರ್ಜಿಯಿಂದ ನರಳುತ್ತಾ ಇದ್ದ. ಯಾರಿಂದಲೂ ಗುಣಪಡಿಸಲು ಸಾಧ್ಯವಾಗಲಿಲ್ಲ. ಎಷ್ಟೋ ಔಷಧಿ, ಎಷ್ಟೋ ಹಣಕಾಸು ಖರ್ಚಾದರೂ ಸಹ. ಆದರೆ ಮನೆಯಲ್ಲಿ ಸೇವೆ ಮಾಡುತ್ತಿದ್ದ ಒಬ್ಬ ಕೆಲಸದ ಹುಡುಗಿ, ಇಸ್ರಾಯೇಲಿನ ಹುಡುಗಿ ಹೇಳಿ, ಎಲಿಷಾ ಹತ್ತಿರ ಹೋಗು, ನಮ್ಮ ಪ್ರವಾದಿ ನಿನ್ನನ್ನು ಗುಣಪಡಿಸುತ್ತಾನೆ ಎನ್ನುವಾಗ ಇವನು ಎಲಿಷಾ ಪ್ರವಾದಿ ಹತ್ರ ಹೋಗ್ತಾನೆ. ಫ್ರೀ ಇರುವಾಗ 2 ಅರಸರುಗಳ ಗ್ರಂಥ 20ನೇ ಅಧ್ಯಾಯವನ್ನು ನೀವು ಓದಿ. ಅಲ್ಲಿ ಎಲಿಷಾ ಪ್ರವಾದಿ ಹತ್ರ ಹೋಗುವಾಗ ಎಲಿಷಾ ಪ್ರವಾದಿ ಮನೆಯಿಂದ ಹೊರಗಡೆನೂ ಬರೋದಿಲ್ಲ, ಅವನನ್ನು ಮುಟ್ಟೋದೂ ಇಲ್ಲ. ಆದರೆ ಯೇಸು ನೋಡಿ ಕುಷ್ಠರೋಗಿಯನ್ನು ಮುಟ್ಟಿದ್ದರು. ಓಕೆ, ಆ ಪ್ರವಾದಿ ಹೇಳುತ್ತಾನೆ, ನೀನು ಹೋಗಿ ಜೋರ್ಡಾನ್ ನದಿಯಲ್ಲಿ 7 ಬಾರಿ ಮುಳುಗು, ಅಷ್ಟೇ. ಈತನಿಗೆ ಕೋಪ ಬರುತ್ತದೆ. ಏನು 7 ಬಾರಿ ಮುಳುಗೋದು? ನಮ್ಮೂರಲ್ಲಿ ನದಿಗಳಿಲ್ಲವಾ? ಈ ಊರಲ್ಲಿರೋ ಜೋರ್ಡಾನ್ ನದಿಯಲ್ಲೇ ಬಂದು ನಾನು ಮುಳುಗಬೇಕಾ? ಮುಳುಗಿದರೆ ಸಾಕಾ ಅಂತ ಅವನು ಕೋಪಗೊಳ್ತಾನೆ. ಆಗ ಅವನೊಟ್ಟಿಗಿದ್ದ ಸೇವಕರು ಹೇಳ್ತಾರೆ, ಯಜಮಾನರೇ, ಪ್ರವಾದಿ ಕಷ್ಟಕರವಾದ ಕೆಲಸ ಹೇಳಿದರೆ ನೀವು ಮಾಡ್ತಾ ಇದ್ರಲ್ವಾ? ಈ ಆಸ್ಪತ್ರೆಗೆ ಹೋಗು, ಈ ಟ್ರೀಟ್ಮೆಂಟ್ ತಗೋ ಅಂದರೆ ಹೋಗ್ತೀವಿ ನಾವು. ಆದರೆ ಇದು ಸುಲಭ ಅಲ್ಲವಾ? ನೀರಿನಲ್ಲಿ ಮುಳುಗಿ ಎದ್ದೋಳೋದು, ಅದು ಜೋರ್ಡಾನ್ ನದಿಯಲ್ಲಿ. ಒಂದು ಸಲ ಯಾಕೆ ನಾವು ಮಾಡಿ ನೋಡಬಾರದು ಎಂದು ಹೇಳುವಾಗ ಅವನಿಗೆ ಅದು ಸರಿ ಅಂತ ತೋಚಿ ಆ ಜೋರ್ಡಾನ್ ನದಿಯಲ್ಲಿ 7 ಬಾರಿ ಮುಳುಗಿ ಎದ್ದಾಗ ಅವನ ಕುಷ್ಠರೋಗ ಗುಣವಾಯಿತು. ಅವನ ಚರ್ಮ
ಬಾಲ್ಯದ ಚರ್ಮ ಮಗುವಿನ ಚರ್ಮದಂತೆ ನೂತನವಾಯಿತು. ಆತ ಬಂದು ಎಲಿಷ ಪ್ರವಾದಿಗೂ ಸರ್ವೇಶ್ವರನ ದೇವರಿಗೂ ಕೃತಜ್ಞತೆಯನ್ನು ಸಲ್ಲಿಸುವುದನ್ನು ನಾವು ನೋಡುತ್ತೇವೆ. ಇದರಿಂದ ನಮಗೇನು ಅನಿಸುತ್ತೆ, ಈಗ ನಾನು ಹೇಳ್ತಾ ಇದ್ದೀನಿ, ಯೇಸುವಿನ ರಕ್ತ ನಮ್ಮ ದೇಹಾತ್ಮ ಮನಸ್ಸನ್ನು ಶುದ್ಧೀಕರಿಸುತ್ತದೆ ಅಂತ. ಒಂದೊಮ್ಮೆ ನೀವು ನಾಮಾನ ಥರ ಮಾತಾಡ್ಬೋದು, ಅಕ್ಕ ಅದು ಹೇಗಕ್ಕ ಯೇಸುವಿನ ರಕ್ತ ನಮ್ಮನ್ನು ಶುದ್ಧಿ ಮಾಡುತ್ತೆ, ಆ ಟ್ಯಾಬ್ಲೆಟ್ ತಗೋಬೇಕು, ಈ ಕ್ರೀಮ್ ಹಚ್ಚಬೇಕು, ಈ ಸ್ಪೆಷಲಿಸ್ಟ್ ಹತ್ರ ಹೋಗಿದ್ದೀನಿ, ಅಲ್ಲಿ ಹೋಗಿದ್ದೀನಿ, ಇಲ್ಲಿ ಹೋಗಿದ್ದೀನಿ, ಈ ಕಷ್ಟಕರವಾದ ಕೆಲಸಗಳನ್ನೆಲ್ಲ ಮಾಡ್ತೀರಾ. ಆದರೆ ಯೇಸುವಿನ ರಕ್ತ ನಿನ್ನ ರೋಗವನ್ನು ತೊಳೆದು ಶುದ್ಧೀಕರಿಸುತ್ತದೆ. ಯೇಸುವಿನ ಬಾಸುಂಡೆಗಳು, ಯೇಸುವಿನ ಗಾಯಗಳಿಂದ ನಮಗೆ ಗುಣವಾಗಿದೆ. ನಮಗೆ ವಿಶ್ವಾಸ ಮಾಡೋಕ್ಕೆ ಅಸಾಧ್ಯವಾಗುತ್ತದೆ, ಆದರೆ ನಾವು ನಂಬಲೇಬೇಕು. ನಂಬುವವನು ಜೀವೋದ್ಧಾರವನ್ನು ಪಡೆದುಕೊಳ್ಳುತ್ತಾನೆ. ಆ ಎಲಿಷ ಪ್ರವಾದಿಯ ಮಾತುಗಳನ್ನು ನಾಮನ ಕೇಳಿ ಮುಳುಗಿ ಎದ್ದ ಕಾರಣ ಅವನ ಚರ್ಮ ಮಗುವಿನ ಚರ್ಮವಾಯಿತು. ಇವತ್ತು ಯೇಸುವಿನ ನಾಮ, ನನ್ನ ನಾಮದಲ್ಲಿ ಏನನ್ನು ಬೇಡಿಕೊಂಡರೂ ನಿಮಗೆ ಕೊಟ್ಟೆ ಕೊಡುತ್ತೇನೆ. ಆ ಕುಷ್ಠರೋಗಿ ಬೇಡಿಕೊಂಡ ರೀತಿಯಲ್ಲಿ ಬೇಡೋಣ. ಯೇಸುವೇ, ನಿನಗೆ ಮನಸ್ಸಿದ್ದರೆ ನಮ್ಮನ್ನು ಗುಣ ಮಾಡು ಎಂಬುದಾಗಿ. ಯೆರೆಮೀಯ 17:14 ನಾವು ನೋಡುತ್ತೇವೆ, ಹೇ ಸರ್ವೇಶ್ವರ, ನೀನು ರಕ್ಷಿಸಿದರೆ ನಾವು ರಕ್ಷಿಸಲ್ಪಡುತ್ತೇವೆ, ನೀನು ಸ್ವಸ್ಥ ಮಾಡಿದರೆ ನಾವು ಸ್ವಸ್ಥತೆಯನ್ನು ಹೊಂದಿಕೊಳ್ಳುತ್ತೇವೆ. ಬರೀ ಔಷಧಿಯಿಂದ ಮಾತ್ರವಲ್ಲ, ದೇವರ ಶಕ್ತಿಯಿಂದ, ಯೇಸುವಿನ ರಕ್ತದಿಂದ, ಯೇಸುವಿನ ನಾಮದಿಂದ, ಯೇಸುವಿನ ವಾಕ್ಯದಿಂದ, ಯೇಸುವಿನ ಗಾಯಗಳಿಂದ. ಆಮೆನ್. ಆ ಪವಿತ್ರಾತ್ಮರು ನಮ್ಮಲ್ಲಿ ಸಶರೀರವಾಗಿ ಇಳಿದು ಬರುವಾಗ ಹೊಸ ಸೃಷ್ಟಿಯಾಗಿ ನಮ್ಮನ್ನು ಮಾರ್ಪಡಿಸಿ ಜೀವವನ್ನು ತುಂಬುವವರಾಗಿದ್ದಾರೆ. ಸೊ ಭಯಪಡಬೇಡಿ. ಸಾಧ್ಯವಾದಷ್ಟು ಪ್ರಾರ್ಥನೆ ಮಾಡಿ, ಮತ್ತು ಈ ವಿಡಿಯೋದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಅದನ್ನು ವಿಶ್ವಾಸಿಸಿ ಅರಿಕೆ ಮಾಡಿ, ಈ ದಿನ ನನಗೆ ಸಂಪೂರ್ಣ ಬಿಡುಗಡೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು, ವಿಶೇಷವಾಗಿ ಸ್ಕಿನ್ ಅಲರ್ಜಿಯಿಂದ ನರಳುತ್ತಿರುವ ಎಲ್ಲ ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ಯೋಹನ್ನ 15:3 ನಾನು ನಿಮ್ಮೊಡನೆ ಆಡುತ್ತಿರುವ ಈ ವಾಕ್ಯದ ದೆಸೆಯಿಂದಾಗಿ ನೀವು ಸವರಿದ ಕವಲು ಬಳ್ಳಿಗಳಂತೆ ಶುದ್ಧರಾಗಿದ್ದೀರಿ ಎಂದು ವಾಗ್ದಾನ ಮಾಡಿದ್ದೀರಿ. ನಿಮ್ಮ ವಾಕ್ಯ ನಮ್ಮನ್ನು ಶುದ್ಧೀಕರಿಸುತ್ತದೆ. ಯೇಸುವಿನ ರಕ್ತ ಪ್ರತಿಯೊಂದು ರೋಗಿಗಳ ಮೇಲೆ ಸುರಿಸಲ್ಪಡಲಿ. ಯಾರೆಲ್ಲ ವಿಶ್ವಾಸದಿಂದ, ದಾಹದಿಂದ ಯೇಸುವೇ ನನ್ನನ್ನು ಗುಣ ಮಾಡಿ ಎಂದು ಸೌಖ್ಯಕ್ಕಾಗಿ ಅಂಗಲಾಚಿ ಬೇಡುತ್ತಿದ್ದಾರೋ, ಪ್ರತಿಯೊಬ್ಬರ ಮೇಲೆ ಕಲ್ವಾರಿಯ ಪರಿಶುದ್ಧವಾದ ರಕ್ತ, ಸೌಖ್ಯದ ರಕ್ತ ಅವರ ದೇಹಾತ್ಮಗಳನ್ನು ತೊಳೆದು ಶುದ್ಧೀಕರಿಸಿ ಪವಿತ್ರೀಕರಿಸಲ್ಪಡಲಿ. ನಿಮ್ಮ ಗಾಯಗೊಂಡ ಹಸ್ತವನ್ನು ಈ ಸಮೂಹದ ಮೇಲೆ ಚಾಚಿರಿ ಯೇಸುವೆ. ನಿಮ್ಮ ಗಾಯಗೊಂಡ ಹಸ್ತ, ಸ್ವಸ್ಥಪಡಿಸುವ ಹಸ್ತದಿಂದ ಪ್ರತಿಯೊಬ್ಬರನ್ನು ಮುಟ್ಟಿರಿ ಯೇಸುವೆ. ಯೇಸು ನಾಮದಲ್ಲಿ ರೋಗ ಸೌಖ್ಯಗಳು, ಅದ್ಭುತ ಕಾರ್ಯಗಳು, ಸೂಚನಾ ಕಾರ್ಯಗಳು ಜರುಗುವಂತಾಗಲಿ. ಯೇಸುವಿನ ನಾಮ ಮಹಿಮೆ ಪಡಿಸುವಂತೆ ನಿಮಗೆ ಸಾಕ್ಷಿಗಳಾಗಿ ಅವರನ್ನು ಮಾರ್ಪಡಿಸಿರಿ. ಆ ಕುಷ್ಠರೋಗಿಯನ್ನು ಮುಟ್ಟಿ, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು ಎಂದು ನುಡಿದ ಯೇಸುವಿನ ವಾಕ್ಯ ಈ ಸಮಯದಲ್ಲಿ ಪ್ರತಿಯೊಂದು ಶರೀರದಲ್ಲಿ ಕಾರ್ಯ ಮಾಡಲಿ. ಅವರನ್ನು ಕಾಡುತ್ತಿರುವ ಸ್ಕಿನ್ ಅಲರ್ಜಿಗೆ ಸಂಬಂಧಪಟ್ಟ ಎಲ್ಲ ರೋಗ ರುಜಿನದ ದುರಾತ್ಮಗಳು, ವಿಷ ವೈರಸ್ಗಳು, ಕ್ರಿಮಿ ಕೀಟಗಳು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗಲಿ. ಅವರ ಶರೀರವನ್ನು ಬಿಟ್ಟು ನರಕದ ಪಾತಾಳಕ್ಕೆ ದಬ್ಬಲ್ಪಡಲಿ. ಅವರ ಶರೀರದಲ್ಲಿ ಕಾಡುತ್ತಿರುವ ಸರ್ಪ ದೋಷಕ್ಕೆ ಸಂಬಂಧಪಟ್ಟ ಎಲ್ಲ ಪಾಪಶಾಪದ ಕಟ್ಟುಗಳು 1 ಪೇತ್ರ 1:18-19 ವಾಕ್ಯದ ಶಕ್ತಿಯಿಂದ ಬಿಡುಗಡೆ ಮಾಡುತ್ತಿದ್ದೇನೆ. ಅವರ ಶರೀರದಲ್ಲಿ ಪೂರ್ಣ ಸೌಖ್ಯ ಉಂಟಾಗಲಿ. ಅವರನ್ನು ಕಾಡುತ್ತಿರುವ ಬಲಹೀನತೆಗಳು, ಅಸ್ವಸ್ಥತೆಗಳು ಯೇಸು ನಾಮದಲ್ಲಿ ಬಿಡುಗಡೆಯಾಗಲಿ. ನಮ್ಮ ವಿಶ್ವಾಸಕ್ಕೆ ಆಧಾರ ದೇವರ ವಾಕ್ಯ. ಆತನ ಬಾಸುಂಡೆಗಳಿಂದ, ಯೇಸುವಿನ ಗಾಯಗಳಿಂದ ನಮಗೆ ಗುಣವಾಯಿತು ಎಂದು ಅರಿಕೆ ಮಾಡುತ್ತಿದ್ದೇವೆ. ಯೇಸುವಿನ ಗಾಯಗಳಿಂದ ನಮಗೆ ಗುಣವಾಯಿತು. ಆ ಸೌಖ್ಯಕ್ಕೆ ನಾವು ಸಾಕ್ಷಿಗಳಾಗಿ ನಿಲ್ಲುವಂತೆ ಎಲ್ಲ ಚರ್ಮ ರೋಗಿಗಳ ಸಂರಕ್ಷಣೆ, ಸಂಪೂರ್ಣ ಸೌಖ್ಯದ ಬಿಡುಗಡೆಗಾಗಿ, ಅಭಿಷೇಕಕ್ಕಾಗಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಸೌಖ್ಯ ನಮ್ಮ ಹಕ್ಕಾಗಿದೆ. ಯೇಸುವಿನ ಗಾಯಗಳಿಂದ ನನಗೆ ಗುಣವಾಯಿತು, ಆಮೇನ್ ಎಂದು ಟೈಪ್ ಮಾಡಿ, ಅದು ನಮ್ಮಲ್ಲಿ ಕಾರ್ಯ ಮಾಡಲಿ. ಥ್ಯಾಂಕ್ ಯು. ಎಲ್ಲರಿಗೂ ಶೇರ್ ಮಾಡಿ.